ರಾಜ್ಯದಲ್ಲಿ ಧರ್ಮದಂಗಲ್ ಮುಗಿತಾ ಇಲ್ಲ. ಅಜಾನ್ ಸೌಂಡ್ ಕಡಿಮೆ ಡೆಡ್ ಲೈನ್ ಅನ್ನ ಕೊಟ್ಟಿದ್ರು 9ನೇ ತಾರೀಕು. ಅಜಾನ್ ಸರ್ಕಾರದ ವಿರುದ್ಧ ಶ್ರೀರಾಮ ಸೇನೆ ಸಮರವನ್ನ ಸಾರ್ತಾ ಇದ್ದಾರೆ. ಮೇ 9ಕ್ಕೆ ರಾಜ್ಯಾದ್ಯಂತ ಅಜಾನ್ ವಿರುದ್ಧ ಅಭಿಯಾನವನ್ನ ಸಾರ್ತಾ ಇದ್ದಾರೆ. ಬೆಳಿಗ್ಗೆ 5 ಗಂಟೆಗೆ ಹನುಮಾನ್ ಚಾಲಿಸಾ ಸುಪ್ರಭಾತ ಎಲ್ಲ ಹಾಕ್ತೀವಿ. ಸಾವಿರಾರು ಮಂದಿರಗಳ ಟ್ರಸ್ಟ್ಗಳ ಜೊತೆಗೆ ಮುತಾಲಿಕ್ ಚರ್ಚೆಯನ್ನ ಮಾಡಿದಾರಂತೆ. ದೊಡ್ಡ ಸೌಂಡ್ ಬಾಕ್ಸ್ ಇಡೋದಾಗಿ ಆಂದೋಲನಶ್ರೀ ಕೂಡ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇದು ಆಕ್ಚುಲಿ ಚೆನ್ನಾಗಿರೋದು ಕೊಟ್ಟಿದ್ದೀವಿ. 1ನೇ ತಾರೀಕು ಮುಕ್ತಾಯ ಆಯಿತು. ಇದೇ ತಿಂಗಳು ಅಂದರೆ ಮೇ 9ನೇ ತಾರೀಕು ರಾಜ್ಯದಲ್ಲಿ ಸುಮಾರು 1,000 ದೇವಸ್ಥಾನಗಳಲ್ಲಿ ಬೆಳಗಿನ ಜಾವ 5 ಗಂಟೆಗೆ ಸುಪ್ರಭಾತ ಹಾಕಬೇಕು ಅಂತನ್ನುವಂಥ ನಿರ್ಣಯ ತಗೊಂಡು 500ಕ್ಕೂ ಹೆಚ್ಚು ದೇವಸ್ಥಾನಗಳನ್ನು ಈಗಾಗಲೇ ಸಂಪರ್ಕ ಮಾಡಿದ್ದೀವಿ. ಸೊ ಇಬ್ಬರ ವಿರುದ್ಧ ಹೋರಾಟ ಇದೆ. ಒಂದು ಸರ್ಕಾರದ ವಿರುದ್ಧ, ಎರಡನೇದು ಮುಸ್ಲಿಮರ ಮಾನಸಿಕತೆಯ ವಿರುದ್ಧ. ಅವರಿಗೂ ಕೂಡ ಒಂದು ಎಚ್ಚರಿಕೆಯ ಗಂಟೆ ಹಿನ್ನೆಲೆಯಲ್ಲೇ 9ನೇ ತಾರೀಕು ನಾವು 1,000 ದೇವಸ್ಥಾನದಲ್ಲಿ ಬೆಳಗಿನ ಜಾವ 5 ಗಂಟೆಗೆ ಸುಪ್ರಭಾತವನ್ನು ಪ್ರಾರಂಭ ಮಾಡ್ತಾ ಇದ್ವಿ. ಮಾಡಬೇಕಾದ್ರೆ ಸಮಾರಂಭ ಮಾಡಬೇಕಾದ್ರೆ ಪೊಲೀಸ್ ಠಾಣೆಗೆ ಹೋಗಿ ಧ್ವನಿವರ್ಧಕ ಬಳಸುವುದಕ್ಕಾಗಿ ಪರವಾನಗಿನ ತಗೊಳ್ಬೇಕು, ಚಾಲನನ್ನ ಕಟ್ಟಬೇಕು. ಆದ್ರೆ ದುರಂತ ಅಂದ್ರೆ ಸುಪ್ರೀಂ ಕೋರ್ಟ್ ಆದೇಶ ಇದ್ದಾಗಿಯೂ ಕೂಡ ಅದನ್ನ ಉಲ್ಲಂಘನೆ ಮಾಡಿ ಮಸೀದಿಯ ಆಡಳಿತ ಮಂಡಳಿಯವರು ಇಡೀ ಕರ್ನಾಟಕಾದ್ಯಂತ ದೊಡ್ಡ ಧ್ವನಿಯಲ್ಲಿ ಬಾಂಗ್ ಅನ್ನ ಕೊಟ್ಟು ಸಾರ್ವಜನಿಕರಿಗೆ ಕಿರಿಕಿರಿಯನ್ನ ಮಾಡ್ತಾ ಇದೆ. ಅವ್ರು ಹೇಳಿದ್ರು ನ್ಯಾಯ ಆಯ್ತಾ ಕಣ್ರಿ. 9ನೇ ತಾರೀಕಿನ ಒಳಗಾಗಿ ಮಸೀದಿ ಧ್ವನಿವರ್ಧಕಗಳನ್ನ ತೆರವುಗೊಳಿಸದೆ ಹೋದರೆ ಮಸೀದಿ ಎದುರುಗಡೆ ಹನುಮಾನ್ ಚಾಲೀಸವನ್ನ, ಜೈ ಶ್ರೀರಾಮ್ ಘೋಷಣೆಯನ್ನ, ಓಂ ನಮಃ ಶಿವಾಯ ಭಜನೆಯನ್ನ ದೊಡ್ಡ ಧ್ವನಿಯಲ್ಲಿ ನಾವು ಆ ಅಭಿಯಾನವನ್ನ ಹಮ್ಮಿಕೊಂಡಿದ್ದೇವೆ. ಓಕೆ, ಚರ್ಚೆಯನ್ನ ಮಾಡೋಣ. ನಮ್ಮ ಜೊತೆಗೆ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮೀಜಿ ಅವರು ಆಂದೋಲನ ಮಠದಿಂದ, ಅಬ್ದುಲ್ ರಜಾಕ್ ಅವರು ಮುಸ್ಲಿಂ ಮುಖಂಡರು, ಜೊತೆಗೆ ಪ್ರಶಾಂತ್ ಸಂಬರ್ಗಿ ಅವರು ಹಿಂದೂ ಸಂಘಟನೆ ಮುಖಂಡರು ನಮ್ಮ ಜೊತೆಗೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ನಮಸ್ಕಾರ, ನಿಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಶಾಂತ್ ಸಂಬರ್ಗಿ ಅವರಿಂದನೇ ಮೊದಲನೇದಾಗಿ ಆರಂಭ ಮಾಡ್ತೀನಿ. ಪ್ರಶಾಂತ್ ಸಂಬರ್ಗಿ ಅವರೇ, ಈಗ 9ನೇ ತಾರೀಕಿನವರೆಗೂ ಕೂಡ ಡೆಡ್ ಲೈನ್ ಅನ್ನು ಕೊಡಲಾಗಿದೆ. ಹಲವು ಕಡೆಗಳಲ್ಲಿ ನೋಟಿಸ್ ಅನ್ನ ಕೊಟ್ಟರು, ಬಟ್ ಅದ್ಯಾವುದು ಕೂಡ ಬದಲಾವಣೆ ಆಗಿಲ್ಲ ಅನ್ನುವಂಥ ಆರೋಪಗಳನ್ನ ಈಗ ಮಾಡಲಾಗ್ತಾ ಇದೆ. 2 ವರ್ಷ ಹಿಂದನೇ ಡೆಡ್ ಲೈನ್ ಕೊಟ್ಟಿದ್ರು ಸುಪ್ರೀಂ ಕೋರ್ಟ್ ಅವರು. ಸುಪ್ರೀಂ ಕೋರ್ಟ್ ಅವರ ಮಾನ್ಯತೆ ಯಾವುದೂ ಉಪಯೋಗಕ್ಕೆ ಬರಲಿಲ್ಲ. ಸುಪ್ರೀಂ ಕೋರ್ಟು ಮತ್ತು 2000 ಇಸ್ವಿಯಲ್ಲಿ ಬಂದ 30/8/2000ಕ್ಕೆ ಸುಪ್ರೀಂ ಕೋರ್ಟಿನ ಒಂದು ಗೈಡ್ಲೈನ್ಸ್ ಬಂತು, ನಾಯ್ಸ್ ಪೊಲ್ಯೂಷನ್ ಮತ್ತು ಎನ್ವೈರ್ಮೆಂಟ್ ಪೊಲ್ಯೂಷನ್. ಅದಕ್ಕೆ ಯಾವುದು ಕಿಮ್ಮತ್ತು ಕೊಡದೇ 22 ವರ್ಷ ಯಾವ ಸರ್ಕಾರ ಬಂದಿತ್ತು ಅದನ್ನು ಚಾಪೆ ಕೆಳಗೆ ಹಾಕಿ ಕಸದ ಬುಟ್ಟಿಯಲ್ಲಿ ಆರ್ಡ್ರನ್ನು ಹಾಕಿದರು. ಕಂಟ್ರೋಲ್ ಆರ್ಡರ್ ಏನಾಗಿದೆ, ನ್ಯಾಷನಲ್ ಎನ್ವೈರನ್ಮೆಂಟ್ ಪಾಲಿಸಿ ಏನಾಗಿದೆ, ಇದು ಒಂದು ನಾಗರಿಕರಿಗೆ ತೊಂದರೆ ಆಗುವ ಒಂದು ಸಮಸ್ಯೆ. ಆದ್ದರಿಂದ ಇದ್ರ ಬಗ್ಗೆ ಏನಾಗಿದೆ ಅಂತ ನಾವು ಮಾನ್ಯ ಕರ್ನಾಟಕ ಹೈಕೋರ್ಟಿಗೆ ನಾವೊಂದು ರಿಟ್ ಪಿಟಿಷನ್ ಫೈಲ್ ಮಾಡಿದ್ದೇವೆ. ಈ ರಿಟ್ ಪಿಟಿಷನ್ ಏನು ಕೇಳುತ್ತೆ ಅಂದರೆ, ಈ ಥರದ ಆರ್ಡರ್ ಬಂದಾದಮೇಲೆ ಅನೇಕ ಧಾರ್ಮಿಕ ಸಂಸ್ಥೆಗಳು, ಚರ್ಚ್ ಆಗಿರ್ಬೋದು, ದೇವಸ್ಥಾನ ಆಗಿರ್ಬೋದು, ಮಸೀದಿ ಆಗಿರ್ಬೋದು, ಅನೇಕರು ಲೌಡ್ ಸ್ಪೀಕರನ್ನು ಯಾವುದೇ ಪರವಾನಗಿ ಇಲ್ಲದೆ ತಗೊತಾ ಇದ್ದಾರೆ. ಇದನ್ನು ದಯವಿಟ್ಟು ಪೊಲೀಸ್ ಕಮಿಷನರ್ಗೆ ಮತ್ತು ಆ ಜಿಲ್ಲಾ SP ಗಳಿಗೆ ಒಂದು ನೋಟಿಸನ್ನು ಕೊಟ್ಟು ಕಾನೂನು ಕ್ರಮ ತಗೋಬೇಕು ಅಂತ ರಿಟ್ ಪಿಟಿಷನ್ಗೆ ನಾವು ಕರ್ನಾಟಕ ಹೈಕೋರ್ಟನ್ನು ಮೆಟ್ಲೇರಿದ್ದೀವಿ. ಆಂದೋಲನ ಶ್ರೀಗಳೇ, ಈಗ ನಿಮ್ಮ ವಾದ ಏನು? ಇರಲೇಬಾರದು ಅಂತನಾ, ಅಥವಾ ಈಗ ಹೇಳಿರೋ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿರೋ ರೀತಿಯಲ್ಲಿ ಡೆಸಿಬಲ್ ಇದೆಯಲ್ಲ ಅಷ್ಟಿದ್ರೆ ಸಾಕು ಅಂತಾನ, ಅಥವಾ ಬೇಡವೇ ಬೇಡ, ದೇವಸ್ಥಾನನೂ ಬೇಡ, ಚರ್ಚು ಬೇಡ, ಮಸೀದಿನೂ ಬೇಡ, ಎಲ್ಲಾ ಕಡೆನೂ ಸ್ಪೀಕರ್ನೇ ತೆಗೆದುಹಾಕಿ? ನೋಡಿ, ನಮ್ದು ಆಜಾನ್ಗೆ ಮತ್ತು ಮಂದಿರಗಳಲ್ಲಿ ಪಠಿಸುವಂತಹ ಮಂತ್ರಕ್ಕೆ ಯಾವುದೂ ವಿರೋಧ ಇಲ್ಲ. ಆದರೆ ಆಜಾನ್ ಕೊಡುವಂತಹ ಸಂದರ್ಭದಲ್ಲಿ, ಮಂತ್ರ ಪಠಣೆ ಮಾಡುವಂತಹ ಸಂದರ್ಭದಲ್ಲಿ ಧ್ವನಿವರ್ಧಕಗಳನ್ನ ಮಿತಿಯಾಗಿ ಬಳಸದನೆ ಬೇಕಾಬಿಟ್ಟಿಯಾಗಿ ಅದನ್ನ ಉಪಯೋಗಿಸಿ ಜನರಿಗೆ ತೊಂದರೆ ಕೊಡ್ತಾ ಇದ್ದಾರಲ್ಲ, ಇದರ ವಿರುದ್ಧ ನಮ್ಮ ಹೋರಾಟ ಇದೆ. ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ, ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೆ ಯಾವುದೂ ಕೂಡ ಶಬ್ದ ಮಾಡೋಂಗಿಲ್ಲ ಅಂತ. ಆದ್ರೆ ಇವತ್ತು ಪಾಲಿಸ್ತಾ ಇದ್ದಾರ ಈ ಮಸೀದಿಯವರು? ರಜಾಕ್ ಮತ್ತು ಸಂಬರ್ಗಿ ಅವ್ರನ್ನ ಇಬ್ಬರನ್ನೇ ಕರೆಸಿದ್ರೆ, ಸರ್ಕಾರದ ಒಬ್ಬ ಉನ್ನತ ಹುದ್ದೆಯಲ್ಲಿರುವ ಒಬ್ಬ ವ್ಯಕ್ತಿಯನ್ನ ಈ ಚರ್ಚೆಗೆ ಕರೆಸಿದ್ರೆ ಅವರ ಒಂದು ಇದು ಆಕ್ಚುಲಿ ಚೆನ್ನಾಗಿರೋದು. ಸರ್ಕಾರ ತಲೆ ಕೆಡಿಸ್ಕೊಂಡ್ಬಿಡ್ತಾ? ಯಾರು ತಲೆ ಕೆಡಿಸ್ಕೊಳ್ಳಲ್ಲ. ಸರ್ಕಾರಕ್ಕೂ ಗೊತ್ತು ಇದು ಒಂದು ಫ್ಲಾಪ್ ಶೋ ಅಂತ. ಯಾವ ತರ ಹಿಂದೆ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ.
ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಯಾವ್ದು ಫ್ಲಾಪ್ ಶೋ ಯಾವ್ದು ಗೊತ್ತಾಗುತ್ತೆ ನಿಮ್ಗೆ? 2009ರಲ್ಲಿ ವ್ಯಾಲೆಂಟೈನ್ಸ್ ಡೇ ಆಗ್ಬೇಡ್ದು ಅಂತ ಒಂದು ಅಭಿಯಾನ ನೋಡಿ. ನೀವು ಶುರು ಮಾಡಿದ್ರಿ. ನೋಡಿ. ಫ್ಲಾಪ್ ಶೋ ಆಯ್ತು. ಅಬ್ದುಲ್ ರಜಾಕ್, ಹಾಗೆ ಅಬ್ದುಲ್ ಇದು ರಜಾಕ್. ಫ್ಲಾಪ್ ಶೋ ಆಗುತ್ತೆ. Just speak to loudspeaker. Loudspeaker ವಿಷಯ ಮಾತಾಡಿ. ಕೇವಲ loudspeaker ವಿಷಯ ಮಾತಾಡಿ. ಬೇರೆ ಯಾವ ವಿಷಯ ಮಾತಾಡಬೇಡಿ. ಡೋಂಟ್ ಡೈವರ್ಟ್ ದ ಟಾಪಿಕ್. ಲೌಡ್ಸ್ಪೀಕರ್ ವಿಷಯ ಅಬ್ದುಲ್ ಬಿಟ್ಟು ಬೇರೆ ಏನು ರಜಾಕ್ ಮಾತಾಡಬೇಡಿ. ಅವರೇ, ನನ್ನ ನೇರ ಪ್ರಶ್ನೆ, ಈ ರಜಾಕ್ ನನ್ನ ನೇರ ಪ್ರಶ್ನೆ, ಏನು ಅಂದ್ರೆ ಸುಪ್ರೀಂ ಮದ್ಯಪಾನ ಕೋರ್ಟ್ ಹೇಳಿದೆ, ನಂತರವೂ ಕೂಡ ಪೊಲೀಸರು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಅದಾಗಿಯೂ ಕೂಡ ಕೇಳಿಸ್ಕೊಳ್ಳಿಲ್ಲ ಅಂತಂದ್ರೆ ಈ ಕಾನೂನಿಗೆ ಬೆಲೆ ಇಲ್ಲ ಅಂತಾನ, ಅಥವಾ ನಾವು ಕೇಳಿಸ್ಕೊಳ್ಳಲ್ಲ ನಮ್ಮ ಇಷ್ಟ ಅಂತಾನ? ಎಲ್ಲವೂ ಕೂಡ ಎಲ್ಲರೂ ಒಂದು ಮಾತನ್ನ ದಯವಿಟ್ಟು ಅರ್ಥ ಮಾಡ್ಕೊಬೇಕು. ನಿಷೇಧವಾಗಿಲ್ಲ, ನಿಯಂತ್ರಣಗೊಳಿಸಿ ಅಂತ ಹೇಳ್ತೀವಿ. ಅದನ್ನೇ ಮಾಡ್ತಾ ಇಲ್ಲ. ಇವ್ರು ಹೇಳಿದ್ರೆ ಇವರು ಸರ್ಕಾರ ಅಲ್ಲ, ಅಬ್ದುಲ್ ರಜಾಕ್ ಸುಳ್ಳು ಹೇಳ್ತಾ ಇದ್ದಾರೆ. ನಿಷೇಧವಾಗಿದೆ, ಲೌಡ್ಸ್ಪೀಕರ್ ಇಸ್ ಬ್ಯಾನ್ಡ್. ನನ್ನ ಮಾತನ್ನ ಬೆಂಡೆತ್ತು ಬಿಡ್ತೀನಿ, ಇಡೀ ಇಕ್ಕೊಂಡು ನನ್ನ ಬಿಡಲ್ಲ. ನನ್ನ ಕೋಪ ನಿಮ್ಗೆ ಗೊತ್ತಿಲ್ಲ, ಏನೇನೋ ಇದೆ. ಲೌಡ್ಸ್ಪೀಕರ್ ಬ್ಯಾನ್ ಆಗಿದೆ, ಸುಳ್ಳು ಹೇಳ್ತಾ ಇದ್ದಾರೆ ಅಬ್ದುಲ್ ರಜಾಕ್. ಲೌಡ್ಸ್ಪೀಕರ್ ಬ್ಯಾನ್ ಆಗಿದೆ. ಒಂದ್ ನಿಮಿಷ. ಸೌಂಡ್ ಕಂಪ್ರೆಸರ್ ಅಂತ ಒಂದು ಡಿವೈಸ್ ಬರುತ್ತೆ. ಆ ಡಿವೈಸ್ ಅನ್ನ ನೀವು ಲೌಡ್ ಸ್ಪೀಕರ್ ಹೋಗುತ್ತಲ್ಲ ವೈರು, ಅದಕ್ಕೆ ಮಧ್ಯ ಹಾಕ್ಬಿಟ್ರೆ ಅದು ಎಷ್ಟು ಡೆಸಿಬಲ್ಸ್ ನೀವು ಸೆಟ್ ಮಾಡಿರ್ತೀರೋ ಅಷ್ಟು ಡೆಸಿಬಲ್ಸ್ ಅಲ್ಲೇ ಹೋಗುತ್ತೆ. ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ರಾಜ್ಯದ ಪ್ರತಿಯೊಂದು ಮಸೀದಿಗಳಿಗೆ ನಾವೇ ಹೇಳಿದ್ದೀವಿ ಈ ಸೌಂಡ್ ಕಂಪ್ರೆಸರ್ಸ್ ಅನ್ನ ಹಾಕೊಂಡು ಸೌಂಡ್ ಇವಾಗ ಕಡಿಮೆ ಇಟ್ಟಿದ್ದಾರೆ, ಇವಾಗೇನು ಉಲ್ಲಂಘನೆ ಆಗ್ತಿಲ್ಲ. ತಿರುಗು ಯಾರಾದ್ರೂ ಚೆಕ್ ಮಾಡೋ ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಯಾವ ಡೆಸಿಬಲ್ ಇಲ್ಲ, ಡೆಸಿಬಲ್ ಅನ್ನೋ ಪಾಯಿಂಟೇ ಗೊತ್ತಿಲ್ಲ ಅವ್ರಿಗೆ. ಕಾಗೆ ಆಡ್ಸದಲ್ಲ, ಮಾತ್ರ ಅಬ್ದುಲ್ ರಜಾಕ್ ಕಾಗೆ ಆಡ್ಸ್ತಾ ಇದ್ದಾರೆ. ಯಾವ ಡೆಸಿಬಲ್ ಇಲ್ಲ. ಡೆಸಿಬಲ್ ಏನ್ ಗೊತ್ತಾ, ನೀವು ಮಾತಾಡೋದೇ 45 ಡೆಸಿಬಲ್ ಇದೆ. ಡೆಸಿಬಲ್ ಬಗ್ಗೆ ಗೊತ್ತಿಲ್ಲ ಅವ್ರಿಗೆ, ಸುಳ್ಳು ಹೇಳ್ತಾ ಇದ್ದಾರೆ. ಶತ ಸುಳ್ಳು. ಡೆಸಿಬಲ್ಸ್ ಬಗ್ಗೆ ಕೇಳ್ಕೊಳ್ಳಿ. ಇನ್ಫಾರ್ಮೇಶನ್ ಗೊತ್ತಿಲ್ಲ ಅವ್ರಿಗೆ, ಸುಳ್ಳು ಹೇಳ್ತಾ ಇದ್ದಾರೆ. ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಬೆಳೆದಿದೀವಲ್ಲ ನಾವು, ಡೆಸಿಬಲ್ಸ್ ಜೊತೆನೆ ಬೆಳೆದಿರೋದು. ಒಂದು ಏರೋಪ್ಲೇನ್ ತಲೆ ಮೇಲೆ ಹಾರ್ತದಲ್ಲ, ಅದು 40 ಡೆಸಿಬಲ್ ಸೌಂಡ್ ಕೊಡುತ್ತೆ ಕೆಳಗಡೆ, 36,000 ಫೀಟ್ ಮೇಲಿರುತ್ತೆ. ಆದ್ರೆ ಅದರ ಡೆಸಿಬಲ್ ಸೌಂಡ್ 40 ಬರುತ್ತೆ. ಮನೇಲಿ ಮಿಕ್ಸಿ ಯೂಸ್ ಮಾಡ್ತಿರೋ ಮಿಕ್ಸರ್ ಗ್ರೈಂಡರ್ 750 ವ್ಯಾಟ್ಸ್ ಮಿಕ್ಸರ್ ಗ್ರೈಂಡರ್ 90 ಡೆಸಿಬಲ್ ಸೌಂಡ್ ಮಾಡುತ್ತೆ. ಅದು ಪ್ರೆಷರ್ ಕುಕ್ಕರ್ 90 ಡೆಸಿಬಲ್ಸ್ ಮಾಡುತ್ತೆ. ನಮ್ಮ ರಾಜ್ಯದ ಎಲ್ಲ ಕಡೆ ರೈಲ್ವೆ ಟ್ರ್ಯಾಕ್ಸ್ ಇದೆ. 500 ಡೆಸಿಬಲ್ ಸುಪ್ರೀಂ ಕೋರ್ಟ್ ಮೀಟರ್ ಬೇಕು, ಮೀಟರ್ ಡೆಸಿಬಲ್ ಲೆವೆಲ್ಸ್ ಅದ್ರ ಜೊತೆನೆ ನಾವು ಜೀವನ ಮಾಡೋ ಒಂದು ಅಭ್ಯಾಸನೇ ಆಗ್ಬಿಟ್ಟಿದೆ ನಮಗೆ. ನಾಟ್ ಲಿವಿಂಗ್ ಇನ್ ವಿಲೇಜಸ್, ಹಳ್ಳಿಗಳಲ್ಲಿ ಇಲ್ಲ ನಾವಿರೋ ಜಾಗದಲ್ಲಿ. ನೀವು ಇವಾಗ ಕೆಳಗಡೆ ಹೋಗ್ಬಿಟ್ಟು ಆ ಮೇಲ್ಭಾಗದಲ್ಲಿ ಡೆಸಿಬಲ್ ಮೀಟರ್ ಹಾಕಿದ್ರೆ 60 to 80 ಡೆಸಿಬಲ್ ಸೌಂಡ್ ಬರುತ್ತೆ. ಬರೀ ಸೆಕೆಂಡ್ ಜನರೇಷನ್ 2 ವೀಲರ್ಸ್ 4 ವೀಲರ್ಸ್ ಒಂದು ಟ್ರಕ್ ಒಂದು ಬಸ್ಸು ನಿಮ್ಮ ಮುಂದೆ ಹೋದ್ರೆ ರೈಲ್ವೆ ಮೂಲ ಪ್ರಶ್ನೆ, ರೈಲ್ವೆ ಸ್ಟೇಷನ್ ಒಂದ್ ನಿಮಿಷ. ಈಗ ಒಂದು ಮಸೀದಿಗೆ ಒಂದೇ ಸ್ಪೀಕರ್ ಹಾಕಕ್ಕೆ ಏನ್ ಕಷ್ಟ? 8 ದಿಕ್ಕುಗಳಿಗೆ ಕೇಳಿಸೋ ರೀತಿಯಲ್ಲಿ 8 ಮೈಕ್ಗಳನ್ನ ಹಾಕುವಂತದ್ದು ಏನಿದೆ? ಅವ್ರು ಹೇಳಿದ್ರಲ್ಲಿ ನ್ಯಾಯ ಆಯ್ತಾ ಕಣ್ರೆ? ಅದಕ್ಕೆ ಕೇಳೋರು ನೀವ್ಯಾರು? ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಕೇಳಬಾರ್ದ? ಈ ದೇಶದ ಪ್ರಜೆ ಸರ್ ನಾನು. ಯಾಕೆ ನನಗೆ ಹಕ್ಕಿಲ್ಲ? ನನಗೂ ಹಕ್ಕಿದೆ ಸರ್, ನನಗೂ ಬೋರ್ಡ್ ಹಕ್ಕಿದೆ. ಯಾಕೆ ನನಗೂ ಹಕ್ಕಿದೆ ಸರ್, ನನಗೂ ಹಕ್ಕಿದೆ. ಸರ್ಕಾರ ಇಲ್ವಾ? ಹಾಕಕ್ಕೆ ಹೆಂಗ್ ಹಕ್ಕಿಲ್ಲ? ನನಗೆ ಕೇಳಕ್ಕೂ ಹಕ್ಕಿದೆ. ಹಾಕಕ್ ಹಕ್ಕಿದೆ. ಯಾಕೆ ಅಂತ ಹೇಳಿದ್ರೆ ನಾವು ನಿಯಮಿತ ರೂಲ್ಸ್ ಒಳಗಡೆ ಇದ್ದೀವಿ. ಎಲ್ಲಿದ್ದೀರಾ? ನೀವೇ ಹೇಳ್ತಾ ಇದ್ದೀರಾ ಮನೆಯಲ್ಲಿರುವಂತ ಕುಕ್ಕರೇ 90 ಡೆಸಿಬಲ್ ಅಂತ ಹೇಳಿ. ಹಾಗಿದ್ದಾಗ ಆಜಾನಲ್ಲಿ ಹಾಕುವಂತದ್ದು ಎಷ್ಟಿರುತ್ತೆ? 75 ಡೆಸಿಬಲ್ ಬಂದ್ರೆ ಸೌಂಡ್ 70 ಡೆಸಿಬಲ್ ಇರುತ್ತೆ. 70 ಡೆಸಿಬಲ್ ಅಂತ ಸುಪ್ರೀಂ ಕೋರ್ಟ್ ಹೇಳಿ. ಜನರಿಗೆ, ಮುಸಲ್ಮಾನರಿಗೆ, ಕರ್ನಾಟಕ ಜನರಿಗೆ ಸುಳ್ಳು ಹೇಳ್ತಾ ಇದ್ದಾರೆ. ಡ್ರೋನ್ ಪ್ರತಾಪ ಉರ್ಫ್ ಅಬ್ದುಲ್ ರಜಾಕ್ 40 ಡೆಸಿಬಲ್ಸ್ ನೈಟ್ ಟೈಮ್ ಅಬ್ದುಲ್ ರಜಾಕ್ ಕಾಗೆ ಆಡಿಸ್ತಾ ಇದ್ದಾನೆ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಕರ್ನಾಟಕದ ಜನತೆಗೆ ಕಾಗೆ ಆಡಿಸ್ತಾ ಇದ್ದಾನೆ. ಟೋಟಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಮಿಸ್ಲೀಡ್ ಮಾಡ್ತಾ ಇದ್ದಾರೆ. ನಾನು ಮಿಸ್ಲೀಡ್ ಮಾಡ್ತೀನಿ. ಮನೆಯಲ್ಲಿರುವಂತ ಕುಕ್ಕರೇ 90 ಡೆಸಿಬಲ್ ಅಂತ ಹೇಳ್ತೀರಾ? ಇದು
ಆಕ್ಚುಲಿ ಚೆನ್ನಾಗಿರೋದು. ನಿಮಗೆ ಡೆಸಿಬಲ್ ಬಗ್ಗೆನೇ ಗೊತ್ತಿಲ್ಲ ಡೋಂಟ್ ಯೂಸ್ ನಿಮಗೆ ಯಾವ ಅಭಿಯಾನ ಕಂಪ್ಲೀಟ್ ಆಯ್ತು ಇದು? ಯಾವ ಅಭಿಯಾನ ಕಂಪ್ಲೀಟ್ ಆಯ್ತು ಇದು? ಯಾವ ಅಭಿಯಾನ ಕಂಪ್ಲೀಟ್ ಆಯ್ತು ಇದು? ಒಂದ್ ನಿಮಿಷ ಅಬ್ದುಲ್ ರಜಾಕ್ ಅವರೇ, ಒಂದ್ ನಿಮಿಷ ಅಬ್ದುಲ್ ರಜಾಕ್ ಅವರೇ, ಯಾಕೆ ರಾಜ್ಯದ ಸಾಮರ್ಥ್ಯ ಬೈತಾ ಇದ್ದಾರೆ ಇವರು? ಒಂದ್ ನಿಮಿಷ ಯಾಕೆ ರಾಜ್ಯದ ಸಾಮರ್ಥ್ಯ ಬೈತಾ ಇದ್ದಾರೆ? ದೇಶದ ಇವರು ಇವತ್ತು ಕುತ್ಕೊಂಡು ಇಲ್ಲಿ ವಾರ್ನಿಂಗ್ ಕೊಡ್ತಿದ್ದಾರೆ, ಅಂದ್ರೆ ಕಾನೂನು ಥ್ರೆಟನ್ ಮಾಡ್ತಿದ್ದಾರೆ. ಕಾನೂನು ಕಾಗ್ನಿಸೆನ್ಸ್ ತಗೋಬೇಕು. ಪಾಲನೆ ಮಾಡಿ ಅಂತ ಹೇಳೋದು ತಪ್ಪಾ? ಅಕಸ್ಮಾತ್ ಸರ್ಕಾರ 9ನೇ ತಾರೀಕು ಇದನ್ನ ಮಾಡಿಲ್ಲ ಅಂದ್ರೆ ನಾವು ಆಗೋ ಗಲಾಟೆಗೆ ಸರ್ಕಾರ ಹೊಣೆ ಅಂತ ಹೇಳ್ತಾರಲ್ಲ, ಯಾಕೆ ಸರ್ಕಾರ ಇವ್ರ ಮೇಲೆ ಆಕ್ಷನ್ ನೆನ್ನೆ ಹಾಕಿದ್ವ ಸ್ಪೀಕರ್? ಯಾರು ಇವ್ರು ಕೇಳಕ್ಕೆ? 7th April 2022 ಕರ್ನಾಟಕ ರಾಜ್ಯ ಪೊಲೀಸ್ ನೋಟಿಸಸ್ ಕಳಿಸಿದೆ. ಅದಕ್ಕೂ ಬೆಲೆ ಇಲ್ಲ. 400 ನೋಟಿಸಸ್ ನಾವು ಹಾಕೊಂಡಿದೀವಿ. ಡೆಸಿಬಲ್ ಲೆವೆಲ್ ಕಡಿಮೆ ಮಾಡಿದೀವಿ, ಸೌಂಡ್ ಕಡಿಮೆ ಮಾಡಿದೀವಿ, ಹಾಗೂ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು.